ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೇ ಇವಾಗ ಆಲ್ರೆಡಿ 6:30 ಆಗ್ತಾಯಿದೆ. ಸೊ ಇವಾಗ ನಾನು ಸಾನ್ವಿನ ಕರ್ಕೊಂಡು ಅವಳದು ಬೆಲ್ಟ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಲಾಸ್ಟ್ ಇಯರು ಕರ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಪ್ರಮೋಟ್ ಆಗಿರೋಳು, ಅಂದರೆ ಯೆಲ್ಲೋ ಬೆಲ್ಟಿಂದ ಆರೆಂಜ್ ಬೆಲ್ಟಿಗೆ ಪ್ರಮೋಟ್ ಆಗಿರೋಳು. ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾವು ಆ ಕೆಲಸ ಈ ಕೆಲಸ ಬ್ಯುಸಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರು ಕೂಡ ಕರ್ಕೊಂಡು ಹೋಗಿಲ್ಲ. ಈ ವರ್ಷವೂ ಅಷ್ಟೇ ಅವಳಿಗೆ ಎಕ್ಸಾಮ್ ನಡೀತಾ ಇದೆ. ಬಟ್ ಆದರೂ ಅದು ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ನಾನೇ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ನೋಡಿ, ಪಕ್ಷಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಇನ್ನೂ 6 ಗಂಟೆ 6:30 ಅಲ್ವಾ. ಸೊ ಹಾಗಾಗಿ ನನ್ನ ಮುಖ ಸ್ವೆಲ್ ಆಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಯಾಕೆ ಅಂತ ಅಂದರೆ ನನಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆಗೋಲ್ಲ. ಯಾವ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಆಗೋಲ್ಲ. ಒಂದು ತಲೆನೋವಿಗೆ ಮಾತ್ರ ನುಂಗಿದ್ರೂ ಅದು ನನಗೆ ಈ ಥರ ಎಫೆಕ್ಟ್ ಆದೇ ಆಗುತ್ತೆ. ಇದು ಬ್ಲಡ್ ಎಲ್ಲ ಕಂಟ್ಯಾಮಿನೇಟ್ ಆಗಿ ಮೈಯಲ್ಲೆಲ್ಲ ಅಲರ್ಜಿ ಥರ ಆಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಒನ್ ಟೈಮ್ಗೆ 4 ಟ್ಯಾಬ್ಲೆಟ್ಸ್ ನುಂಗೋದಿತ್ತು. ಹಾಗಾಗಿ ಒಂದೇ ದಿನ ನುಂಗಿದ್ದು, ಆ ಒಂದೇ ದಿನಕ್ಕೆ ಇಷ್ಟು ಎಫೆಕ್ಟ್ ಆಗಿರೋದು ನೋಡಿ. ನನಗೂ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು ಅಷ್ಟೊಂದು ಸ್ವೆಲ್ಲಿಂಗ್ ಆಗಿತ್ತ ಫೇಸ್ ಅಂತ ಹೇಳಿ. ನಮ್ಮ ಮನೆಯಿಂದ ಕರೆಕ್ಟಾಗಿ ಒಂದು 45 ಮಿನಿಟ್ಸ್ ಇತ್ತು ಡೆಸ್ಟಿನೇಷನ್. ಸೊ ಫಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಸಾನ್ವಿನ ಕರಾಟೆ ಕರ್ಕೊಂಡು ಹೋದಾಗ ನಮ್ಮಪ್ಪ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಕರ್ಕೊಂಡು ಹೋಗಿದ್ರು. ಈ ವರ್ಷ ನಾನೊಬ್ಬಳೇ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಹೆಲ್ತ್ ತುಂಬ ಹದಗೆಟ್ಟಿತ್ತು. ನನಗೆ ಕಾರಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಈ ವರ್ಷನೂ ಕರ್ಕೊಂಡು ಹೋಗಿದ್ರೆ ಪಾಪ ಅವಳಿಗೆ ಬೇಜಾರಾಗುತ್ತೆ ಅಂತ. ಸೊ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಿದ್ರೆ ಪಾಪ ಈ ಸರಿ ಆರೆಂಜ್ ಬೆಲ್ಟ್ ಆದ್ರೂ ಬರ್ತಿತ್ತು ಅವಳಿಗೆ. ಹಾಯ್ ಮಾಡು. ಪಾರ್ಕ್ ಮಾಡಿನೇ ತುಂಬ ದೂರ ನಡಿಬೇಕು ಅನ್ಸುತ್ತೆ. ಯಾವತ್ತೂ ಹೋಗದೇ ಇರೋ ರೂಟ್ ಹೋದರೆ ಸ್ವಲ್ಪ ಕನ್ಫ್ಯೂಷನ್ ಅದೇ ಆಗುತ್ತೆ. ಹಾಗಾಗಿ 15 ಮಿನಿಟ್ಸ್ ಲೇಟ್ ಆಯಿತು. ಅಷ್ಟರಲ್ಲಿ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೋಗಿ ಜಾಯ್ನ್ ಆದ್ಲು ಸಾನ್ವಿ. ಅವ್ರ ಫ್ರೆಂಡ್ಸ್ ಎಲ್ಲ ಯೆಲ್ಲೋ ಬೆಲ್ಟು ಆರೆಂಜ್ ಬೆಲ್ಟ್ ಅಂತ ಇತ್ತು. ಪಾಪ ಇವಳಿದಿನ್ನು ವೈಟ್ ಬೆಲ್ಟೇ ಆಗಿತ್ತು. ನಮ್ಗೆ ಇಷ್ಟೇ ಕೆಲಸ ಇದ್ರು, ಇಷ್ಟೇ ಕಷ್ಟ ಆದ್ರೂ ಅವಳನ್ನ ಈ ಥರ ಪ್ರೋಗ್ರಾಮ್ಸ್ಗೆಲ್ಲ ಅವಳಿಗೆ ಮಿಸ್ ಮಾಡಲೇಬಾರ್ದು, ಕರ್ಕೊಬರ್ಬೇಕು ಅಂತ ತುಂಬಾ ಫೀಲ್ ಆಯಿತು ನನಗೆ. ಇನ್ನು ನಮ್ಮ ಮನೆಯವ್ರಿಗೆ ಇದ್ರದ್ದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವ್ರು ಒಂದೇ ಸರಿ ಬೇಡ ಅಂತ ಹೇಳಿಬಿಡ್ತಾರೆ. ಬಟ್ ಸಾನ್ವಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಬಹಳ ಇಂಟ್ರೆಸ್ಟಿಂದ ನಾನು ಹೋಗಬೇಕು ಅಂತ ಒಂದು 15 ಡೇಸಿಂದ ಹೇಳ್ತಾನೆ ಇದ್ಲು. ಕರಾಟೆ ಕಲಿಯೋದು ತುಂಬಾ ಇಂಪಾರ್ಟೆಂಟು. ಮಸಲ್ ಗ್ರೋತಿಗೆ ಅವರು ಸ್ಟ್ರೆಂತ್ ಹಾಕ್ತಾರೆ. ಅದೆಲ್ಲದ್ರ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಕೂಡ ಅವ್ರಿಗೆ ಬರುತ್ತೆ. ಹಾಗಾಗಿ ಸಾನ್ವಿ ಏನೇ ಇಷ್ಟಪಟ್ರು ನಾನು ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತೀನಿ. ಅವ್ರ ಪಪ್ಪನೂ ಕೂಡ ಸಪೋರ್ಟ್ ಮಾಡ್ತಾರೆ. ಆದರೆ ಈ ಥರದ ವಿಚಾರದಲ್ಲಿ ಏನಕ್ಕೆ ಬೇಡ ಅಂತಾರೆ ಅಂದರೆ, ಡೈಲಿ 7:30ಗೆ ಹೋಗ್ತಾಳೆ, 4:30ಗೆ ಬರ್ತಾಳೆ. ನೆಕ್ಸ್ಟ್ 5:30 to 8:30 ಎಲ್ಲ ಓದ್ಕೊಂಡೇ ಕುತ್ಕೊಂಡ್ಬಿಡ್ತಾಳೆ. ಆಮೇಲೆ ಮಲ್ಕೊಳ್ಳೋದಾಗುತ್ತೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಸಾನ್ವಿ ಅಂತ ಹೇಳಿ. ಸಂಡೇ ಯಾವುದಾದ್ರೂ ಈ ಥರ ಪ್ರೋಗ್ರಾಮ್ ಬಂದರೆ ಬೇಡ ಬಿಡಪ್ಪ ಅಷ್ಟೊಂದು ದೂರ ಏನಕ್ಕೆ ಹೋಗ್ತೀರಾ ಅಂತ ಅಂದ್ಬಿಡ್ತಾರೆ. ಕರಾಟೆ ಸ್ಟೂಡೆಂಟ್ಸು ಹಾಗೆ ಅವ್ರ ಜೊತೆ ಹೋಗಿರುವಂತಹ ಪೇರೆಂಟ್ಸು ಎಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡಿದ್ರು. ವೆಜ್ ಪಲಾವು, ರೈಸ್, ಪಾಯಸ ಇತ್ತು. ಹಾಗೆ ಒಂದು ಐಸ್ ಕ್ರೀಮ್ ಇರ್ತಿತ್ತು. ಅದಾದಮೇಲೆ ಮತ್ತೆ ಕರಾಟೆ ಸೆಷನ್ ಸ್ಟಾರ್ಟ್ ಆಯಿತು. 17, 18, 19, 20. Ashok, take right leg back. Right leg back. Keep your right leg back. From here. Hey!
ಅದಲ್ಲದೆ ಸ್ಟೂಡೆಂಟ್ಸ್ ಗ್ಯಾದರಲ್ಲಿ ಅವ್ರು ಮಾಸ್ ಪಿ ಟಿ ಮಾಡ್ತಾರಲ್ವ, ಅದು ಅಷ್ಟೇ ನಂಗೆ ತುಂಬಾ ಇಷ್ಟ ನೋಡೋದಕ್ಕೆ. ಹಾಗೆ ಈ ಥರ ಕರಾಟೆ ನೋಡೋದು ತುಂಬ ಇಷ್ಟ. ಅದಲ್ಲದೆ ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಟ್ ಮಾಡಿದರು, ಅವರಿಗೆಲ್ಲ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡಿದ್ರು. ಬ್ಲ್ಯಾಕ್ ಬೆಲ್ಟ್ ಪ್ರಮೋಟ್ ಆಗಿರೋರ್ಗೂ ಅಷ್ಟೇ ಈ ರೀತಿಯಾದಂತಹ ದೊಡ್ಡ ಸರ್ಟಿಫಿಕೇಟ್ಸ್ನೇ ಇಶ್ಯೂ ಮಾಡಿದ್ರು. ಸರಿ, ನಾನು ಹೋಗೋಣ ಅಂತ ಹೇಳಿ ಈ ಕಡೆಯಿಂದ ಆ ಕಡೆ ಹೋಗೋ ಅಷ್ಟರಲ್ಲಿ ಅವಳು ಸರ್ಟಿಫಿಕೇಟ್ ಆ್ಯಂಡ್ ಬೆಲ್ಟ್ ಇಸ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದೇ ಬಿಟ್ಲು. ಸೊ ಅವಳ ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ ನನಗೆ, ಯಾಕಂದರೆ ನಾನು ಹೋಗೋಣ ಅಂತ ಹೋಗ್ತಾ ಇದ್ದೆ ಅಲ್ವಾ. ಹಾಗಾಗಿ ಅವಳಿಗೆ ಎಷ್ಟು ಬೇಜಾರಂದರೆ, ಅಮ್ಮ ಬಿಡು, ಇದಿನ್ನೂ ಎಲ್ಲೋ ಬೆಲ್ಟ್ ಅಲ್ವಾ, ನಾನು ಇನ್ನು ನೆಕ್ಸ್ಟ್ ಬೆಲ್ಟ್ಸ್ ಎಲ್ಲ ತಗೊಂತೀನಲ್ವಾ, ಅವಾಗ ನಾನು ಫೋಟೋ ತೆಗೆಸ್ಕೊಂಡು ಅಂತ ಹೇಳಿದ್ಲು. ಅವಾಗ ಗೊತ್ತಾಯ್ತು ಅವಳಿಗೂ ಕೂಡ ಬೇಜಾರಾಗಿರುತ್ತಲ್ವಾ. ಅವಳಿಗೆ ಆರೆಂಜ್ ಬೆಲ್ಟ್ ಬರಬೇಕಿತ್ತು ಈ ವರ್ಷ, ನೋಡಿದ್ರೆ ಇನ್ನೂ ಎಲ್ಲೋ ಬೆಲ್ಟ್ ಅಲ್ಲೇ ಇದ್ದಾಳೆ. ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡು ನನ್ನನ್ನು ಕೂಡ ಅವಳು ವೆಯ್ಟ್ ಮಾಡಿಲ್ಲ ಅಂತ ಅನ್ನಿಸ್ತು. ಸರ್ಟಿಫಿಕೇಟು ಬೆಲ್ಟ್ ಇಸ್ಕೊತಿದ್ದಂಗೆ ಇಮಿಡಿಯೇಟಾಗಿ ಹೊರಟ್ವಿ ನಾವು. ಇನ್ನು ಪಾಪನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ, ಹಾಗಾಗಿ. ಸೊ 6:30ಗೆ ಬಂದಿದ್ದು, 6:30ಗೆ ಮನೆ ಬಿಟ್ಟಿದ್ದು, ರೀಚ್ ಆಗಿದ್ದು 7:30ಗೆ. ಇವಾಗ 10:30 ಆಗಿದೆ. ಈಗ ಹೋಗೋಷ್ಟರಲ್ಲಿ 11:30 ಆಗ್ಬೋದಾ. ಇಲ್ಲಿಂದ 45 ಮಿನಿಟ್ಸ್ ತೋರಿಸ್ತಿದೆ. ಬರಬೇಕಾದ್ರೆ ಒಂದು ರೌಂಡು ಸುತ್ಕೊಂಡು ಬಂದಿದ್ದಾಯಿತು, ಗೊತ್ತಾಗಲಿಲ್ಲ ರೂಟು. ಇವಾಗಂದರೆ ಹೋಗ್ತಾ ಗೊತ್ತಾಗುತ್ತೆ ಯಾವ ರೂಟಲ್ಲಿ ಹೋಗಬೇಕು ಅಂತ. ಸೊ ಲೆಟ್ಸ್ ಮೂವ್ ಆನ್. ಒಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಪಾಪ ಎಕ್ಸಸೈಸ್ ಎಲ್ಲ ಮಾಡಿಸಿದ್ರಲ್ವ, ಹಾಗಾಗಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು ಸಾನ್ವಿ. ಕಾರಲ್ಲಿ ಕೂತು 10 ನಿಮಿಷಕ್ಕೆ ಅವಳು ನಿದ್ದೆಗೆ ಹೋದ್ಲು. ಮಾತಾಡ್ಸಿದ್ರು ಕೂಡ ಮಾತಾಡ್ತಿರ್ಲಿಲ್ಲ, ಸೊ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ಲು. ಇನ್ನು ಹೋಗ್ತಾ ಯಾಕೆ ಲೇಟ್ ಆಯಿತು ಅಂದರೆ, ನನಗೆ ಒಂದು ಟೋಲಲ್ಲಿ ಅಲ್ಲೇ ಟೋಲ್ ಹತ್ರನೇ ಯೂಟರ್ನ್ ತೊಗೊಂಡು ಮತ್ತೆ ರಿಟರ್ನ್ ಬರಬೇಕಿತ್ತು. ಅಲ್ಲಿ 4-5 ರೋಡ್ ಇತ್ತು, ಹಾಗಾಗಿ ಕನ್ಫ್ಯೂಷನ್ ಕೂಡ ಆಯಿತು. ಸರಿ, ನೆಕ್ಸ್ಟ್ ಇನ್ನೊಂದು ರೋಡ್ ಏನೋ ಅಂತ ಸ್ವಲ್ಪ ಮುಂದೆ ಹೋದೆ, ಅಲ್ಲಿಲ್ಲೂ ಕೂಡ ಯೂಟರ್ನ್ ಇರಲಿಲ್ಲ. 10 ಮಿನಿಟ್ಸು ಡ್ರೈವ್ ಮಾಡಿ ನೆಕ್ಸ್ಟ್ ಯೂಟರ್ನ್ ತೊಗೊಂಡು ರಿಟರ್ನ್ ಬರಬೇಕಿತ್ತು. ಇಷ್ಟು ವರ್ಷದಲ್ಲಿ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಅಂತೂ 2 ಸರಿ ಆಗಿದೆ. ಕೆಲವರಿಗೆ ನನ್ನ ಥರನೇ ಅನುಭವ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ಯಾಬ್ಲೆಟ್ಸ್ ತೊಗೊಂಡಾಗ ನನಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಮೈಯೆಲ್ಲ ಸ್ವೆಲ್ಲಿಂಗ್ ಅಂತ ಅನ್ಸುತ್ತೆ, ಅದು ಮುಖದಲ್ಲಿ ಜಾಸ್ತಿನೇ ಕಾಣಿಸುತ್ತೆ. ಈಗ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿದೆ ಅಂತಲೂ ಅನ್ನಿಸ್ತು. ಈಗ ಮನೆಗೆ ಬರ್ತಿದ್ದ ಹಾಗೆ ಸ್ಕಂದ ಅಂತೂ ಓಡ್ ಬಂದ್ಬಿಡ್ತಾನೆ, ಕಾರ್ ಪಾರ್ಕ್ ಮಾಡೋದಕ್ಕೂ ಬಿಡಲ್ಲ ಅವನು. ಇನ್ನು ಸಾನ್ವಿ ಹಾಕೊಂದು ವೈಟ್ ಬೆಲ್ಟ್ ಅನ್ನ ತಮ್ಮಂಗೆ ಹಾಕ್ತಾ ಇದ್ದಾಳೆ. ಅವ್ನು ಎಷ್ಟು ನೀಟಾಗಿ ನಿಲ್ಸ್ಕೊಂಡು ಹಾಕಿಸ್ಕೊಂತ ಇದ್ದಾನೆ ನೋಡಿ. ನೀನು ಕರೆಕ್ಟಾಗಿ ಹೋಗ್ತೀಯಪ್ಪ. ನನ್ನ ಮಗಳು ಕರಾಟೆ ಒಂದು ಸೆಷನ್ ಇತ್ತಲ್ವ, ಅದ್ರದ್ದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡು ನಾನು ಸಂಡೇ ಆದ್ರೂ ಟ್ಯೂಷನ್ಸ್ಗೆಲ್ಲ ರಜಾ ಅಂತ ಹೇಳ್ಬಿಟ್ಟಿದ್ದೆ. ಸೊ ಮೆಸೇಜ್ ಸರ್ಕ್ಯುಲೇಟ್ ಮಾಡಿದ್ದೆ. ರೆಗ್ಯುಲರಾಗಿ ಸ್ಯಾಟರ್ಡೆ ಸಂಡೇ ಇದ್ದೇ ಇರುತ್ತೆ. ಸೊ ಕ್ಲಾಸಸ್ ಸರ್ PUC ಅವ್ರಿಗೆ ಕ್ಲಾಸ್ ತೊಗೊಂಡಿದ್ರು, 1-2 ಸ್ಟೂಡೆಂಟ್ಸ್ ಅಷ್ಟೇ ಬಂದಿದ್ದು. ನಾನು ಎಲ್ಲರಿಗೂ ಮೆಸೇಜ್ ಸರ್ಕ್ಯುಲೇಟ್ ಮಾಡಿದ್ದೆ ಟ್ಯೂಷನ್ ಇಲ್ಲ ಅಂತ ಹೇಳಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ಹಾಗಾಗಿ ಸಂಡೇ ಫುಲ್ಲು ಫ್ರೀಯಾಗಿ ಇದ್ದಿದ್ದೇ ಆಯಿತು. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.